सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृतिः नाम देवभाषायाः कृतौ तुरीये अलातशान्ति प्रकरणे अद्य विवृतिकार श्री श्री सच्चिदानंदेन्द्र सरस्वती स्वामिपाद कृत भाष्यांत मंगल श्लोकाः विचार्यन्ते। तत्रापि प्रथमं श्लोक चतुष्टयं समाप्तं। प्रथमं श्लोक चतुष्टयं समाप्तम्। इदानीम् अवशिष्ट श्लोकम् एकमेव श्लोकः एक एव श्लोकः। इदानीम् अवशिष्टश्लोकं विचारयामः। अयं श्लोकः अन्तिमः श्लोकः, चरमः श्लोकः अस्मिन् प्रकरणे। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य अवशिष्टमङ्गलश्लोकं यथा स्वामिपादानुग्रहं विचारयामः। ॐ
ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ. ತತ್ರ ವಿವೃತಿಕಾರ ಕೃತ ವಿವೃತ್ಯಂತ ಮಂಗಳ ಶ್ಲೋಕಾಃ. ವಿವೃತ್ಯಂತ ಮಂಗಳ ಶ್ಲೋಕಾಃ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರಿಂದ ರಚಿತವಾಗಿರತಕ್ಕಂತಹ ಒಂದು ಅನ್ಯಾದೃಶ ಗ್ರಂಥ. ಅನ್ಯಾದೃಶ ಗ್ರಂಥ ಯಾಕೆ? ಇದಕ್ಕೆ ಸದೃಶವಾದ ಗ್ರಂಥ ಇನ್ನೊಂದು ನಮ್ಮ ಬುದ್ಧಿಗೆ ನಿಲುಕುವಂತೆ ಎಲ್ಲೂ ಕೂಡ ಬಂದಿಲ್ಲ. ಇಷ್ಟೊಂದು ಮಾಂಡೂಕ್ಯದಲ್ಲಿ ಅಡಗಿರತಕ್ಕಂತಹ ಕಾರಿಕೆಗಳಲ್ಲಿ ಅಡಗಿರತಕ್ಕಂತಹ ರಹಸ್ಯ ಏನು ಎಂಬತಕ್ಕಂತಹ ವಿಚಾರವನ್ನು ಇದುವರೆಗೆ ಅನಾವರಣ ಮಾಡತಕ್ಕಂತಹ ಇನ್ನೊಂದು ಕೃತಿ ನಮಗೆ ಬಂದಿಲ್ಲ ಅಥವಾ ನಮಗೆ ಗೊತ್ತಿಲ್ಲ. ಅಂದ್ಕೊಂಡ್ರೆ ನಾವು ಎಲ್ಲೂ ಇಲ್ಲ ಅಂತ ಅಂದ್ಕೊಂಡಿದ್ದೇವೆ. ಸದ್ಯಕ್ಕೆ ಅದೇ ಇಂತಹ ಕೃತಿ. ಇದನ್ನು ಈ ಒಂದು ಕೃತಿಯನ್ನು ನಾವು ಈ ಎಲ್ಲ ಭಾಷ್ಯ ಭಾಗ ವಿವೃತ್ತಿ ಭಾಗ ಎಲ್ಲವನ್ನ ಮುಗಿಸಿ ಈಗ ವಿವೃತ್ತಿಕಾರರ ಮಂಗಳ ಶ್ಲೋಕ ಆ ಒಂದು ಪ್ರಕರಣಕ್ಕೆ ಬಂದಿದ್ದೇವೆ. ಅದರಲ್ಲೂ ಕೂಡ 4 ಮಂಗಳ ಶ್ಲೋಕ ನಾವು ವಿಚಾರ ಮಾಡಿದ್ದಾಗಿದೆ. 5ನೆಯ ಕೊನೆಯ ಮಂಗಳ ಶ್ಲೋಕವನ್ನು ವಿಚಾರ ಮಾಡಬೇಕಾಗಿದೆ. ವಿಚಾರ ಮಾಡುವುದಕ್ಕಿಂತ ಮುಂಚೆ ಒಂದು ವಿಚಾರದನ್ನು ಹೇಳಿದ್ದೆ. ಈ ಒಂದು ಇಷ್ಟು ನಾವು ದಿವಸ ಸುಮಾರು 4-5 ವರ್ಷಗಳ ಕಾಲ ಇದನ್ನು ಅಧ್ಯಯನ ಮಾಡಿದ್ದೇವೆ. ಇದರಲ್ಲಿ ಬೇಕಾದಷ್ಟು ವಿಚಾರಗಳು ಬಂದಿವೆ. ಆದರೂ ಕೂಡ ಇಲ್ಲಿ ನೋಡಿ, ಮನಸ್ಸಿನ ಬಗ್ಗೆ ಇಲ್ಲಿ ಬಹಳ ಮುಖ್ಯವಾದ ಕೆಲವು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಬೇರೆ ಕಡೆ ತಿಳಿಸ್ಕೊಟ್ಟಿರಬಹುದು, ಯದ್ಯಪಿ ತಿಳಿಸ್ಕೊಟ್ಟಿದ್ದರೂ ಕೂಡ ಈ ಒಂದು ರೀತಿಯಲ್ಲಿ ನಿರ್ದಿಷ್ಟವಾಗಿ ನಮಗೆ ಈ ಒಂದು ಆ ಒಂದು ಮನಸ್ಸಿನ ಒಂದು ಸ್ವರೂಪದ ಬಗ್ಗೆ ನಮಗೆ ತಿಳಿದು ಬರತಕ್ಕಂಥದ್ದು ಸ್ವಲ್ಪ ಕಷ್ಟ ಬರುತ್ತೆ. ಇಲ್ಲ ಅಂತಲ್ಲ, ಸ್ವಲ್ಪ ಕಷ್ಟ. ಇಲ್ಲಿ ಅದನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಈಗ ಆ ವಿಚಾರದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೇಳತಕ್ಕಂತಹ ಅಥವಾ ಕೇಳತಕ್ಕಂತಹ ಅಲ್ಲ, ಹೇಳತಕ್ಕಂತಹ ವಿಚಾರ ಏನು ನೋಡಿ. ಯಾರಾದರೂ ತಗೊಳ್ಳಿ, ಬಹುಮಟ್ಟಿಗೆ 100ಕ್ಕೆ 80-90 ಭಾಗ ಏನು ಮಾಡ್ತಾರೆ ನೋಡ್ರಿ, ಗೌಡಪ್ಪಾದರು ಏನು ಹೇಳಿದ್ದಾರೆ? ಮನೋಲಯವನ್ನು ಹೇಳಿದ್ದಾರೆ ಅಂತ ಒಬ್ಬರು ಹೇಳ್ತಾರೆ, ಮನೋನಾಶವನ್ನು ಹೇಳ್ತಾರೆ ಅಂತ ಇನ್ನೊಬ್ಬರು ಹೇಳ್ತಾರೆ, ಮನಸ್ಸೇ ಇಲ್ಲ ಅಂತ ಇನ್ನೊಬ್ಬರು ಹೇಳ್ತಾರೆ. ಹೀಗಂತ ಗೌಡಪ್ಪಾದರು ಹೇಳಿದ್ದಾರೆ ಎಂಬುದಾಗಿ ತಾವು ಹೇಳಿಬಿಡ್ತಾರೆ. ಆದರೆ ಹೀಗಂತ ಗೌಡಪ್ಪಾದರು ಹೇಳಿದ್ದಾರೆಯೇ ಇಲ್ಲವೇ, ಅದಕ್ಕೆ ಪ್ರಮಾಣವಾದ ಕಾರಿಕೆ ಯಾವುದು ಎಂಬತಕ್ಕಂಥದ್ದನ್ನು ವಿಚಾರ ಮಾಡಿರ್ತಾರೆ. ಇಲ್ಲ ಅಂತಾರೆ ಅವರು ಉದ್ದಾಮ ಪಂಡಿತರುಗಳು. ಆದರೂ ಕೂಡ ಸ್ಪಷ್ಟವಾಗಿ ವಿಚಾರ ಮಾಡಿಲ್ಲವೋ ಏನೋ ಈ ಒಂದು ರೀತಿಯಲ್ಲಿ ಹೇಳಿಬಿಡ್ತಾರೆ. ಮನೋನಿಗ್ರಹ, ಮನೋಲಯ, ಮನೋನಾಶ ಈ ಪದಗಳನ್ನೆಲ್ಲ ನಾವು ಕೇಳಿರ್ತೇವೆ. ವೇದಾಂತದಲ್ಲಿ ಇರ್ತಕ್ಕಂಥವರು ಈ ಪದಗಳನ್ನೆಲ್ಲ ಕೇಳಿರ್ತೇವೆ. ಈಗ ಈ ಇಷ್ಟು ದಿವಸ ನಾವು ವಿವೃತ್ತಿಯನ್ನು ಓದಿದ್ದಕ್ಕೆ ಏನು, ನಾವು ಮನಸ್ಸಿದೆಯಲ್ಲ, ಈ ಮನಸ್ಸನ್ನು ಏನಂತ ಹೇಳಬೇಕು? ಇಷ್ಟೇ ಪ್ರಶ್ನೆ, ಎರಡೇ ವಾಕ್ಯಗಳು ಹೇಳಿಬಿಡಿ ಸ್ವಾಮಿ. ಮನೋಲಯ ಅಂತ ಹೇಳಬೇಕೆ, ಮನೋನಾಶ ಅಂತ ಹೇಳಬೇಕೆ, ಮನೋನಿಗ್ರಹ ಅಂತ ಹೇಳಬೇಕೆ, ಅಥವಾ ಮನಸ್ಸೇ ಇಲ್ಲ ಅಂತ ಹೇಳಬೇಕೆ? ಇದೆಲ್ಲ ಯಾರಿಗೆ ಸಂಬಂಧಪಟ್ಟಿರುತ್ತೆ? ಜ್ಞಾನಿಗೆ. ಇವಾಗ ನೋಡಿ, ಜ್ಞಾನಿಯು ಮನೋಲಯವನ್ನು ಮಾಡಿಕೊಳ್ಳುತ್ತಾನೆ.
ಜ್ಞಾನಿಯು ಮನೋನಿಗ್ರಹವನ್ನು ಮಾಡಿಕೊಳ್ಳುತ್ತಾನೆ, ಜ್ಞಾನಿಯು ಮನೋನಾಶವನ್ನು ಮಾಡಿಕೊಳ್ಳುತ್ತಾನೆ. ಮತ್ತೆ ಜ್ಞಾನಿಗೆ ಮನಸ್ಸೇ ಇಲ್ಲ ಎಂಬತಕ್ಕಂಥ ಈ ಒಂದು 4-5 ವಿಧವಾಗಿ ಹೇಳ್ತಾರೆ. ಇದನ್ನು ಯಾವುದು ಸರಿ ಅಂತಕ್ಕಂಥದ್ದು ನೋಡಿದ್ರೆ, ಸ್ವಲ್ಪ ನಾವು ಈ ಒಂದು ಕಾರಿಕೆಗೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದಾಗ ನೋಡಿದ್ರೆ, ನೋಡಿ, ಈ ಒಂದು ಮನಸ್ಸಿಗೆ ಸಂಬಂಧಪಟ್ಟಂತೆ ಮನೋಲಯ ಅಂತ ಹೇಳೋದಾಗಲಿ, ಮನೋನಾಶ ಅಂತ ಹೇಳೋದಾಗಲಿ, ಅಥವಾ ಮನೋನಿಗ್ರಹ ಅಂತ ಹೇಳುವುದಾಗಲಿ, ಇವೆಲ್ಲ ಏನು, ಎಲ್ಲವೂ ಕೂಡ ಒಂದೇ ಮಟ್ಟಿನ ಏನಂತ ಹೇಳ್ಬೋದು, ಒಂದು ಅವಿಚಾರ ದೃಷ್ಟಿಯಿಂದ ಹೇಳಿದ ಮಾತು ಅಷ್ಟೆ. ಎಲ್ಲವೂ ಕೂಡ ಅವಿಚಾರ ದೃಷ್ಟಿಯಿಂದ ಹೇಳಿದ ಮಾತು ಅಷ್ಟೆ. ಮನೋಲಯವನ್ನೇ ಸ್ವಲ್ಪ ಈ ಮನೋನಿಗ್ರಹವನ್ನು ಮಾಡ್ತಾನೆ ಅಂತ ಹೇಳೋದಕ್ಕಿಂತ ಮನೋಲಯ ಅಂತ ಹೇಳ್ತಕ್ಕಂಥದ್ದು ಸ್ವಲ್ಪ ಉತ್ತಮ ಅಂತ ತೋರ್ಬೋದು ನಮಗೆ. ಯಾತಕ್ಕೆ? ಮನೋನಿಗ್ರಹ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಎಲ್ಲಿ, ಅದು ಪಾತಂಜಲಿ ಯೋಗದಲ್ಲಿ ಹೇಳ್ತಾರೆ, ವೇದಾಂತದಲ್ಲಿ ಅದು ಬರೋದಿಲ್ಲ. ಆದ್ದರಿಂದ ಮನೋ ನಾಶ, ಮನೋನಿಗ್ರಹ ಅಂತ ಎಲ್ಲದಕ್ಕಿಂತ ಈ ಒಂದು ಮನೋಲಯ ಅಂತ ಹೇಳ್ತಕ್ಕಂಥದ್ದು ಸರಿಯಾಗಿದೆ ಅಂತ ಹೇಳಬಹುದಾದರೂ ಕೂಡ ವಸ್ತುಸ್ಥಿತಿ ಏನು ಗೊತ್ತೇನು, ಮನೋಲಯ ಅಂತ ಹೇಳೋದು ಕೂಡ ಈ ಮನೋನಿಗ್ರಹ ಅಥವಾ ಮನೋನಾಶ ಅಂತ ಹೇಳಿದಾಗ ಅವು ಎಷ್ಟು ಅವಿಚಾರ ದೃಷ್ಟಿಯಿಂದ ಕೂಡಿರುತ್ತದೆಯೋ ಅಷ್ಟೇ ಅವಿಚಾರ ದೃಷ್ಟಿಯಿಂದ ಕೂಡಿದೆ ಈ ಮನೋಲಯ ಎಂಬ ಪದವನ್ನು ಹೇಳಿದಾಗಲೂ ಕೂಡ. ಮತ್ತೆ ಏನು ಹೇಳಬೇಕಿದು ಅಂತಂದರೆ, ಇದಕ್ಕೆ ನಾವು ಈ ಒಂದು ಗೌಡಪಾದರ ಒಂದು ಪ್ರಸಿದ್ಧವಾದ ಕಾರಿಕೆ, ಎಲ್ಲಿ ಅದ್ವೈತ ಪ್ರಕರಣದಲ್ಲಿ ಬರತಕ್ಕಂಥ ಕಾರಿಕೆ 32ನೇ ಕಾರಿಕೆ, ನಾವು ಅದನ್ನು ಸ್ವಲ್ಪ ವಿವರವಾಗಿಯೇ ಕೂಡ ನಾವು ಅದನ್ನು ಅಧ್ಯಯನ ಮಾಡಿದ್ದೇವೆ. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಏನು ಹೇಳ್ಬೋದು ನಾವು ಅದನ್ನು ಮನಸ್ಸಿಗೆ ಅಂತ ಗೊತ್ತಾಗುತ್ತೆ. ಏನಂತೂ ಆ ಕಾರಿಕೆ ನೋಡೋಣ. ನೋಡಿ, ಎಲ್ಲರೂ ಗೊತ್ತಿರತಕ್ಕಂಥ ಪ್ರಸಿದ್ಧವಾದ ಕಾರಿಕೆ. ಆತ್ಮಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದಾ ಅಮನಸ್ತಾಂ ತದಾ ಯಾತಿ ಗ್ರಾಹ್ಯಾಭಾವೇ ತದಗ್ರಹಂ ಅಂತಕ್ಕಂಥದ್ದು ಅದ್ಭುತವಾದ ಕಾರಿಕೆ. ಇಲ್ಲೂ ಕೂಡ ಗೌಡಪಾದರು ಏನು ಹೇಳಿದ್ದಾರೆ, ಅಮನಸ್ತಾಂ ತದಾ ಯಾತಿ. ಅಮನಸ್ತಾಂ ಅಂತಂದರೆ ಅವನು ಅಮನೋಭಾವವನ್ನು ಹೊಂದುತ್ತಾನೆ. ಅಂದರೆ ಅಮನೋಭಾವ ಅಂದ್ರೇನು? ನ ಮನಃ ಅಮನಃ, ಅಂದರೆ ಮನಸ್ಸೇ ಇಲ್ಲ ಎನ್ನುವ ಭಾವನೆಯನ್ನು ಹೊಂದ್ತಾನೆ ಅಂತ ಇದೆ. ಆದರೂ ಕೂಡ ನಾನಿವಾಗ ಕಾರಿಕೆ ಭಾಷ್ಯ ಅವೆಲ್ಲ ಇದು ಹೇಳಿ ನಾವೆಲ್ಲ ನೋಡಿದ್ದೇವಲ್ಲ. ಏನಂದರೆ ಸಾಮಾನ್ಯ ಜನರು ಕೇಳ್ತಾರಲ್ಲ, ಅದಕ್ಕೆ ತಾವು ಕೇಳಿದ್ರು ಇದೇ ಉತ್ತರ ಹೇಳ್ಬೋದು. ಏನು? ಬ್ರಹ್ಮಜ್ಞಾನಿಯನ್ನು ಕೇಳಿದ್ರೆ ಅವನ ಒಂದು ಸ್ಥಿತಿ ಹೇಗಿರುತ್ತೆ ಗೊತ್ತೇನು? ಅವನಿಗೆ ಆತ್ಮಸತ್ಯ ಅನುಬೋಧೇನ, ಏನು ಅವನ ದೃಷ್ಟಿಯಲ್ಲಿ ಆತ್ಮ ಒಂದೇ ಸತ್ಯ ಎನ್ನುವ ಅನುಬೋಧೇನ. ಅನುಬೋಧ ಅಂದ್ರೇನು? ಅನುಸರಿಸಿಯಾಗಿ ಉಂಟಾಗಿರುವ ಜ್ಞಾನದಿಂದ. ಯಾವುದನ್ನು ಅನುಸರಿಸಿ ಉಂಟಾಗಿದೆ ಈ ಆತ್ಮಸತ್ಯ ಅಂತಕ್ಕಂಥ ಜ್ಞಾನ? ಅಂದರೆ ಉಪನಿಷದ್ವಾಕ್ಯಗಳನ್ನು ಅನುಸರಿಸಿ, ಮತ್ತೆ ಆಪ್ತವಾಕ್ಯಗಳನ್ನು ಅನುಸರಿಸಿ, ಮತ್ತೆ ಇನ್ನೊಂದೇನು, ಅನುಭವವನ್ನು ಅನುಸರಿಸಿ. ಬಹಳ ಮುಖ್ಯವಾದದ್ದು ನೋಡಿ, ಅನುಭವಕ್ಕೆ ಬಿಟ್ಟು ಇಲ್ಲವೇ ಇಲ್ಲ ಅದ್ವೈತ ವೇದಾಂತ. ಅನುಭವ ಇಷ್ಟನ್ನು ಅನುಸರಿಸಿ ಆದ ಯಾವ ತಿಳುವಳಿಕೆ ಇದೆಯಲ್ಲ ಅದು. ಏನ ತಿಳುವಳಿಕೆ ಅಂದರೆ ಆತ್ಮಸತ್ಯ ಅಂತಕ್ಕಂಥದ್ದು. ಆತ್ಮಸತ್ಯ ಸತ್ಯ ಅಂದ್ರೆ ಏನು? ಸತ್ಯ ಅಂತಕ್ಕಂಥದ್ದನ್ನು ನಾವು ತೈತ್ತಿರೀಯದಲ್ಲಿ ನಾವು ನೋಡಿದ್ದೇವೆ. ಏನು? ಸತ್ಯಂ ಜ್ಞಾನಮನಂತ ಬ್ರಹ್ಮ ಅಂತ ಹೇಳುವಾಗ ಯಾವುದು 3 ಕಾಲಗಳಲ್ಲಿಯೂ 3 ಸ್ಥಿತಿಯಲ್ಲಿಯೂ ಅಬಾಧಿತವಾಗಿ ಇರುತ್ತದೆಯೋ ಅದನ್ನು ನಾವು ಸತ್ಯ ಅಂತ ಹೇಳಬಹುದು.
ಅಂತ ಹೇಳಿಬಿಟ್ರು. ಯಾವ ಸತ್ಯ ರೀ, ನೀವು ಹೇಳಲೇ ಇಲ್ವಲ್ಲ, ಈಗ ನೀವೇ ನೋಡ್ಕೊಳ್ಳಿ ಸ್ವಾಮಿ, ನಾವು ಡೆಫಿನೇಷನ್ ಹೇಳಿಬಿಟ್ವಿ, ನೀವೇ ನೋಡ್ಕೊಳ್ಳಿ ಅಂತ ಹೇಳಿದಾಗ, ನಾವು ವಿಚಾರ ಮಾಡಿ ನೋಡಿದಾಗ ಯಾವುದೂ ಕೂಡ ಈ ಒಂದು ಡೆಫಿನೇಷನ್ ಇದೆಯಲ್ಲ ಅದಕ್ಕೆ ಹೊಂದುವಂತೆ ಇಲ್ಲ. ಯಾವುದೂ ಕೂಡ ಒಂದನ್ನು ಬಿಟ್ಟು. ಯಾವುದು? ಅದೇ ಆತ್ಮ ಅಂತಕ್ಕಂಥದ್ದು, ತಾನು ಅಂತಕ್ಕಂಥದ್ದು ಅದು. ಹೀಗೆ ಇದು ಸತ್ಯ. ಯಾಕೆ? ಮೂರು ಕಾಲದಲ್ಲೂ ಮೂರು ಅವಸ್ಥೆಗಳಲ್ಲಿಯೂ ಕೂಡ ಏಕರೂಪವಾಗಿ ಇದ್ದುಕೊಂಡಿರ್ತಕ್ಕಂಥದ್ದು. ನಾವು ಮೊನ್ನೆ ಓದ್ವಿ, ಜಾಗೃತದಲ್ಲಿ ಜಾಸ್ತಿ ಪ್ರಕಟವಾಗ್ತಾ ಇದೆ, ಸ್ವಪ್ನದಲ್ಲಿ ಇನ್ನೊಂದು ತರಹ ಪ್ರಕಟವಾಗ್ತಾ ಇದೆ, ಮತ್ತು ಸುಷುಪ್ತಿನೇ ಪ್ರಕಟವಾಗ್ತಾಗೇ ಇಲ್ಲ ಈ ಆತ್ಮ. ಅಯ್ಯಯ್ಯೋ, ಇಲ್ಲ ಇಲ್ಲ ಇಲ್ಲ, ಎಲ್ಲದು ಏಕರೀತಿಯಾಗಿ ಒಂದೇ ರೀತಿಯಾಗಿ ಬೆಳಗುತ್ತಾ ಇರ್ತಕ್ಕಂಥವನು ಈ ಆತ್ಮ. ಯಾವ ವ್ಯತ್ಯಾಸವೂ ಇಲ್ಲ, ಏನಿಲ್ಲ. ಇಂತಹ ಆತ್ಮ ಸತ್ಯ ಏನು? ಆತ್ಮ ಒಂದೇ ಸತ್ಯ. ಇದು ಮಿಕ್ಕಿದ್ದೆಲ್ಲ ಏನು? ಮಿಕ್ಕಿದ್ದೆಲ್ಲ ಅನೃತ. ಅನೃತ ಅಂದ್ರೇನು ಇಲ್ಲಿ ಅಂತಂದರೆ, ಅನೃತ ಅಂದರೆ ಇಲ್ಲಿ ಭ್ರಮಾಜ್ಞಾನ ಅಂತ ಅರ್ಥ ಅಷ್ಟೆ. ಈ ಆತ್ಮ ಅಂತಕ್ಕಂಥದ್ದು ಪ್ರಮಾಜ್ಞಾನ, ಪ್ರಮಾಣದಿಂದ ಸಿದ್ಧವಾಗಿರ್ತಕ್ಕಂಥ ಜ್ಞಾನ. ಯಾವುದು ಪ್ರಮಾಣ? ಪ್ರತ್ಯಕ್ಷ ಮತ್ತೆ ನಮ್ಮ ಅನುಭವ, ಆಗಮ ಅನುಭವ. ಪ್ರತ್ಯಕ್ಷ, ಆಗಮ, ಅನುಭವ, ಮೂರಿದು ಸಿದ್ಧವಾಗಿರ್ತಕ್ಕಂತಹ ಈ ಒಂದು ಪ್ರಮಾಜ್ಞಾನ. ಇದು ಯಾವುದಿದು? ಬೇರೆದೆಲ್ಲ ಅನೃತ ಅಂದರೆ ಇದು ಭ್ರಮಾಜ್ಞಾನ. ಇದಷ್ಟೇ ಪ್ರಮಾಜ್ಞಾನ, ಭ್ರಮಾಜ್ಞಾನ. ನೋಡಿ, ಇವೆಲ್ಲವೂ ಕೂಡ ನಾವು ಈ ಮುಂದಿನ ವಾರ ಪ್ರಾರಂಭ ಮಾಡಬೇಕು ಅಂತ ಇದ್ದೇವಲ್ಲ, ವಿಶುದ್ಧ ವೇದಾಂತ ಪರಿಭಾಷಾ ಎಂಬತಕ್ಕಂಥ ಗ್ರಂಥ. ಅದರಲ್ಲಿ ಇವೆಲ್ಲದರ ಒಂದು ವಿವರಣೆ ಬರುತ್ತೆ. ಎಲ್ಲದರ ವಿವರಣೆ ಭಾಳ ಚೆನ್ನಾಗಿರ್ತಕ್ಕಂಥ ಗ್ರಂಥ ಅದು. ನಿಧಾನವಾಗಿ ಇದೇ ರೀತಿ ವಿವೃತಿ ಇದೆಯಲ್ಲ, ಇದೇ ರೀತಿ ಸ್ವಾಮಿಪಾದರವರು ಅದನ್ನು ಕೂಡ ಅದ್ಭುತವಾಗಿ ಬರೆದಿದ್ದಾರೆ. ನೋಡೋಣ, ಅದನ್ನು ವಿಚಾರ ಮಾಡೋಣ, ಅಲ್ಲಿ ಬರುತ್ತೆ. ಸೊ ಹೀಗೆ ಎಲ್ಲವೂ ಕೂಡ ಭ್ರಮಾಜ್ಞಾನ, ಇದೊಂದೇ ಪ್ರಮಾಜ್ಞಾನ ಅಂದ ಮೇಲೆ ಈ ಮನಸ್ಸಿಗೆ ಏನು ಕೆಲಸ ಇರುತ್ತೆ? ಇಂದ್ರಿಯಗಳಿಗೆ ಕೆಲಸ ಯಾವಾಗ ಸ್ವಾಮಿ? ವಿಷಯ ಇದ್ದಾಗ ಇಂದ್ರಿಯಗಳಿಗೆ ಕೆಲಸ. ಇಂದ್ರಿಯಗಳಿಗೆ ಎಲ್ಲ ನಮಗೂ ಅಷ್ಟೇ. ಸ್ಥೂಲವಾಗಿ ನೋಡಿದ್ರೆ ಕೆಲಸ, ಯಾರಾದ್ರೂ ಒಂದು ಮನೆಗೆ ಹೋಗಬೇಕು ಅಂದರೆ ಏನೋ ವಿಷಯ ಇದ್ದರೆ ಹೋಗ್ತೀವಿ, ಇದ್ರೆ ಹೋಗೋಲ್ಲ. ಹಾಗೆ ವಿಷಯ ಇದ್ದರೆ ಅವಕ್ಕೆ ಕೆಲಸಗಳು, ವಿಷಯ ಇದ್ದರೆ ಇಲ್ಲವೇ ಇಲ್ಲ. ಹೀಗೆ ಮನಸ್ಸಿಗೆ ಸಂಕಲ್ಪವನ್ನು ಮಾಡಿಕೊಳ್ಳುವುದಕ್ಕೆ ಆತ್ಮನಿಗಿಂತ ಭಿನ್ನವಾಗಿ ಬೇರೆ ಯಾವುದೇ ತತ್ವವು ಇಲ್ಲದಿರುವುದರಿಂದ ನಾವು ಏನಂತ ಹೇಳಬೇಕು? ಮನಸ್ಸನ್ನು ಇಲ್ಲ ಅಂತ ಹೇಳೋಣವೇ, ಇದೆ ಅಂತ ಹೇಳೋಣವೇ, ಇಲ್ಲ ನಿಗ್ರಹ ಅಂತ ಹೇಳಿ ಏನು ಹೇಳೋಣ? ಏನು ಹೇಳೋಕ್ಕಾಗೋದಿಲ್ಲ ಅಲ್ಲ ಸ್ವಾಮಿ. ಯಾವುದು ಮನಸ್ಸು? ಆತ್ಮನಿಗಿಂತ ಭಿನ್ನವಾಗಿ ಮನಸ್ಸು ಎಂಬತಕ್ಕಂಥ ತತ್ವ ಇದೆಯಾ? ಆತ್ಮ ಅದನ್ನು ಕಂಡುಕೊಂಡಿದ್ದಾನೆ ಆತ್ಮಸತ್ಯವನ ಬೋಧೇನ. ಯಾವ ತತ್ವವೂ ಇಲ್ಲ. ಒಂದು. ಇನ್ನು ತರ್ಕದಿಂದ ನೋಡುವುದಾದರೆ, ಮನಸ್ಸು ಎಂಬತಕ್ಕಂಥ ಒಂದು ತತ್ವ ಇದೆ ಅಂತ ಆದರೆ, ಅದನ್ನು ಮಾಡಿಕೊಂಡರೆ, ಆತ್ಮಸತ್ಯ ಬೇರೆ, ಅದನ್ನು ಬಿಡಿ, ಮಾಡಿಕೊಂಡ್ರೂ ಕೂಡ ಯಾವುದು ಮನಸ್ಸ್ವಾಮಿ? ಯಾವಾಗ ಅದು ಸಂಕಲ್ಪ ವಿಕಲ್ಪ ಎಂಬುದಕ್ಕೆ ಆಧಾರವಾಗ್ತಾ ಇದೆಯೋ ಆ ತತ್ವ ಮನಸ್ಸು ಅಂತ ಹೇಳ್ಬೋದು, ಅದು ಇದೆ ಅಂತ ಹೇಳ್ಬೋದು. ಅಯ್ಯೋ, ಸಂಕಲ್ಪನೂ ಇಲ್ಲ, ವಿಕಲ್ಪನೂ ಇಲ್ಲ, ವಿಷಯವೇ ಇಲ್ಲ, ಯಾವುದೂ ಇಲ್ಲ. ಇನ್ನು ಅದಕ್ಕೆ ಅವೇ ಇಲ್ಲ ಅಂದಮೇಲೆ ಅವಕ್ಕೆ ಆಧಾರವಾಗಿರ್ತಕ್ಕಂಥ ಮನಸ್ಸು ತಾಲ, ಅದಕ್ಕೇನು ಕೆಲಸ? ಅದೂ ಇಲ್ಲ. ಹೀಗೆ ಮನಸ್ಸನ್ನು ಏನು ಮಾಡಿ, ಇವಾಗ ಏನಾಯಿತು? ಇಂಥ ಮನಸ್ಸನ್ನು ನೋಡಿ, ಇದನ್ನು ಯಾವ ಪದದಿಂದ ಹೇಳಬೇಕು ನಾವು? ನಿಗ್ರಹ ಮಾಡಬೇಕು ಅಂತ ಹೇಳೋದೆ, ನಾಶ ಮಾಡ್ಕೋಬೇಕು ಅಂತ ಹೇಳೋದೆ, ಅಥವಾ ಲಯ ಮಾಡ್ಕೋಬೇಕು ಅಂತ ಹೇಳೋದೆ? ಯಾವ ಪದವನ್ನು ಹೇಳಿದರೂ ಕೂಡ ಏನಾಗುತ್ತೆ? ಮನಸ್ಸು ಎಂಬತಕ್ಕಂಥ ಅವನು ತತ್ವ ಇದೆ, ಅದನ್ನು ನಾಶ ಮಾಡ್ಕೋಬೇಕು, ಲಯ ಮಾಡ್ಕೋಬೇಕು, ಬಾಧ ಮಾಡ್ಕೋಬೇಕು, ಏನೋ ಒಂದು ಹೇಳಬೇಕಾಗ್ತದೆ. ಈಗೇನಾಗಿದೆ? ಆ ಮನಸ್ಸು ಎಂಬ ತತ್ವ ಯಾವುದದು? ಯಾವಾಗ ಸಂಕಲ್ಪ ವಿಕಲ್ಪ ಆಗುತ್ತೋ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ತತ್ವ ಇದೆಯಲ್ಲ, ಅದನ್ನು ಮನಸ್ಸು ಅಂತ ನಾವು ತಿಳ್ಕೊಳ್ಬೋದು.
ಸಂಕಲ್ಪ ವಿಕಲ್ಪಕ್ಕೆ ಏನಿರಬೇಕು? ವಿಷಯ ಇರಬೇಕು. ಆದರೆ ಇವನೇನು ಮಾಡ್ಕೊಂಡಿರ್ತಾನೆ? ಆತ್ಮಸತ್ಯಾನುಬೋಧ ಇವನಿಗಾಗಿರ್ತಕ್ಕಂಥದ್ದು. ಇವನಿಗೆ ಇಲ್ಲವೇ ಇಲ್ಲ, ವಿಷಯವೇ ಇಲ್ಲ. ವಿಷಯವೇ ಇಲ್ಲದೆ ಇದ್ದಾಗ ಯಾವ ಸಂಕಲ್ಪ, ಯಾವ ವಿಕಲ್ಪ, ಯಾವ ಮನಸ್ಸು ಅಲ್ವಾ ಇದು. ಆದರೆ ನಾವು ಕೇಳಿದಾಗ ಏನು ಇಷ್ಟೆಲ್ಲ ಒಬ್ಬ ಮನುಷ್ಯ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತ್ಕೋತಾನೆ, ಸ್ವಾಮಿ ನೀವೇನೋ ಹೋಗ್ತಾ ಇದ್ರಲ್ಲ ಮನೋಲಯ ಸರಿಯೋ ಕೇಳಿಬಿಡ್ತಾನೆ. ಅಲ್ಲಿ ಇನ್ನೇನು 2 ನಿಮಿಷಕ್ಕೆ ಬಸ್ ಬರುತ್ತೆ, ಏನು ಹೇಳೋದು ನೀವು? ಅದರಿಂದ ಅಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಪ್ಪ ಅದನ್ನೆಲ್ಲ ಹೇಳೋಕ್ಕಾಗ ಸುಮ್ಮಗಿದ್ಬಿಡೋದು ನನ್ನ ದೃಷ್ಟಿನಲ್ಲಿ ಸರ್ವೋತ್ತಮ. ಅವೆಲ್ಲ ಹೇಳೋದಕ್ಕೆ ಹೋಗಬಾರ್ದು. ಹೇಳಬೇಕಾದ್ರೆ ಏನು ಮಾಡಬೇಕು? ನೀವು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ಅಂಥ ಆಸಕ್ತಿಗಳು ಬರ್ತಾನೆ ನಿಮ್ಮ ಮನೆಗೆ, ಹೇಳ್ತಾನೆ ಅವನಿಗೆ ಹೇಳಿ. ಅದು ಬಿಟ್ಬಿಟ್ಟು ಏನೋ 2 ಮಾತು ಹೇಳು, 2 ಮಾತನ್ನು ಏನು ಹೇಳೋಕ್ಕಾಗುತ್ತೆ? ಎಷ್ಟು ಎಲ್ಲ ಬೇಕಾಷ್ಟು ಜನ ಮಾಡ್ತಾರೆ, ಹೌದು ತಾನೆ? ಮಾಂಡುಕ್ಯ ಏನ್ರಿ, 1 ವಾರ ಕ್ಯಾಂಪ್ ಮಾಡಿದ್ದಾರೆ, ಪ್ರಸಿದ್ಧವಾದ ಸ್ವಾಮೀಜಿ ಬಂದಿದ್ದಾರೆ, ಮಾಂಡುಕ್ಯ 8 ದಿನ ಮುಗಿಸ್ಬಿಟ್ರು, ಮುಗಿಸಿದ್ರು ಹೋದರು. ಏನಾಯಿತು? ಅದರಿಂದ ಇವೆಲ್ಲ ಅಲ್ಲ. ಇದನ್ನು ನಾವು ಸರಿಯಾಗಿ ಇದು ಆತ್ಮಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದಾ ತದಾ ಅಮನಸ್ತಾಂ ಯಾತಿ. ಈ ಅಮನಸ್ತಾಂ ಅಂತ ಹೇಳ್ತಕ್ಕಂಥದ್ದು ಕೇವಲ ವಾಚಾರಂಭಣ, ಇನ್ನೇನು ದಾರಿ ಇಲ್ವಲ್ಲ ಅಷ್ಟು. ಯಾವುದು ಹೇಳಿದ್ರೂ ಕೂಡ ಅದು ಅವಿದ್ಯೆಗೆ ವಿಷಯವೇ ಆಗಿದೆ. ಯಾಕೆ ಅಮನಸ್ತಾಂ? ಗ್ರಾಹ್ಯ ಭಾವೇ. ಗ್ರಾಹ್ಯ, ಆ ಮನಸ್ಸಿಗೆ ವಿಷಯವೇ ಇಲ್ವಲ್ಲ. ಆದ್ದರಿಂದ ಇದು ವಸ್ತುಸ್ಥಿತಿ, ಇದು ಹೌದು ತಾನೆ? ಆದ್ದರಿಂದ ಮನೋನಿಗ್ರಹ ಅಂತ ಹೇಳೋದು, ಮನೋಲಯ ಅಂತ ಹೇಳೋದು, ಮನೋನಾಶ ಅಂತ ಹೇಳೋದು ಎಲ್ಲವೂ ಕೂಡ ಒಂದೇ ಮಟ್ಟದ ಒಂದು ಅವಿದ್ಯಾ ವಿಚಾರವೇ ಹೊರತು, ಇದ್ದದ್ರಲ್ಲಿ ಸ್ವಲ್ಪ ಉತ್ತಮವಾದದ್ದು ಯಾವುದಪ್ಪ ಅಂದರೆ ಮನೋಲಯ ಅಂತ ಹೇಳ್ಬೋದು ಅಷ್ಟೇ, ಇನ್ನೇನಿಲ್ಲ. ಲಯವೂ ಕೂಡ ಲಯ ಆಯಿತು, ಆತ್ಮನಲ್ಲಿ ಲಯವಾಗಿಬಿಡುತ್ತದೆ. ಏನು ಆತ್ಮನಲ್ಲಿ ಲಯವಾಗಿ ಬಿಡುತ್ತದೆ? ಏನು ಲಯವಾಗಿ ಬಿಡುತ್ತದೆ ಅಂದರೆ, ಆತ್ಮನಿಗೆ ಏನಾದರೂ ಕೂಡ ಅದಕ್ಕೆ ಒಂದು ಪರಿಮಾಣ ಅಂತ ಇದೆಯಾ, ಆಕಾರ ಅಂತ ಇದೆಯಾ, ಅಲ್ಲ ಒಳಗಡೆ ಹಿಡಿಸ್ಬೇಕಾದ ಜಾಗ ಅಂತ ಇದೆಯಾ, ಏನಿದೆ? ಎಲ್ಲಿ ಅಡಕವಾಗಬೇಕು? ಮತ್ತು ಲಯವಾಗಬೇಕಾದ್ರೆ ಇನ್ನೊಂದು ವಸ್ತು ಆತ್ಮನಿಗೆ ಭಿನ್ನವಾಗಿ ಇದೆಯಾ? ಯಾವುದೂ ಹೊಂದೋದಿಲ್ಲ, ಹೌದು ತಾನೆ? ಇದು ಇಲ್ಲಿ ಆತ್ಮಸತ್ಯಾನುಬೋಧನ ಅನ್ನೋ ಕಾರಿಕೆಯಲ್ಲಿ ಆ ಭಗವಾನ್ ಗೌಡಪಾದರು ಈ ಒಂದು ಮನಸ್ಸಿನ ಬಗ್ಗೆ ಏನು ಅದನ್ನು ಯಥಾವತ್ತಾಗಿ ಹಿಡಿದು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇದು ಯಾತಕ್ಕೆ ಬಂತು ಅಂದರೆ, ಏನೋ ಸ್ವಲ್ಪ ಮಾಂಡುಕ್ಯ ಏನಪ್ಪ ಮುಖ್ಯವಾದ ವಿಚಾರ, ಯಾರು ಕೇಳಿ ಏನು ಹೇಳಬೇಕು? ಇದಷ್ಟೇ. ಮನೋಲಯ, ಮನೋನಾಶ, ಮನೋನಿಗ್ರಹ ಎಲ್ಲವೂ ಕೂಡ ಒಂದೇ ಮಟ್ಟದ ಒಂದು ಏನು ಸುಮ್ಮನೆ ವಾಚಾರಂಭಣ ಅಷ್ಟೇ. ಏನು ಅದಕ್ಕೆ ಡೆಫಿನೇಷನ್ ಅಲ್ಲ ಅದು. ಡೆಫಿನೇಷನ್ ಏನಪ್ಪ ಮನಸ್ಸು ಈಗ ನೋಡಿ, ಮೊಲದ ಕೊಂಬಿದೆ. ಮೊಲದ ಕೊಂಬು ನೋಡ್ರಿ, ಮೊಲದ ಕೊಂಬಿನಲ್ಲಿ ಇವನು ಗುಂಡಿ ಮಾಡಿದ್ದಾನೆ, ಏನೋ ಬಟನ್ ಅದನ್ನು ಮಾಡಿದ್ದಾನೆ. ಮೊಲದ ಕೊಂಬಿನ ಗುಂಡಿ ಇದು. ಇನ್ನೊಂದು ಕಡೆ ಹೋಗ್ತೇವೆ, ಅವನು ಏನು ಹೇಳ್ತಾನೆ, ಸ್ವಾಮಿ ಇದು ಮೊಲದ ಕೊಂಬಿನಿಂದ ಗಣಪತಿ ಮಾಡಿದ್ದೇನೆ ಅಂತಾನೆ. ಈಗ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಮೊಲದ ಕೊಂಬಿನಿಂದ ಗಣಪತಿ ಮಾಡಿದ್ದಾನೆ ಅಂತ ಹೇಳ್ತಾನಲ್ಲ, ಅವನು ಸ್ವಲ್ಪ ಉತ್ತಮ. ಯಾಕೆಂದರೆ ಆರ್ಡಿನರಿ ಯಾವುದೋ ಎಕ್ಕಸಿದ ಬಟನ್ ಮಾಡಿದ, ಅವನಿಗಿಂತ ಅವನು ಉತ್ತಮ. ಆದರೆ ವಸ್ತುಸ್ಥಿತಿ ನೋಡಿದಾಗ ಏನು, ಎರಡೂ ಅಷ್ಟೇ ಅವಿದ್ಯಾ ವಿಚಾರ. ಮೊಲದ ಯಾಕೆ ಮೊಲದ ಕೊಂಬು ಅಂತಕ್ಕಂಥದ್ದೇ ಇಲ್ಲ. ಇನ್ನು ಅವನು ಗುಂಡಿ ಮಾಡಿದ್ರೆಷ್ಟು, ಗಣಪತಿ ಮಾಡಿದ್ರೆಷ್ಟು, ಇನ್ನೊಂದು ಮಾಡಿದ್ರೆಷ್ಟು ಅಲ್ವಾ? ಇದು ಸತ್ಯ. ಹಾಗೆ ಆತ್ಮಸತ್ಯಾನುಬೋಧ ಇದು. ಅವನ ಆತ್ಮ ಲಯ ಅಂದ್ರೇನು, ಮನಸ್ಸು ಅಂದ್ರೇನು, ನಿಗ್ರಹ ಅಂದ್ರೇನು, ಇದು ಇಷ್ಟು ಸಾಕು. ಇನ್ನು ಮುಂದೆ ಈ ಒಂದು ಕೊನೆಯ ಭಾಗವನ್ನು, ಕೊನೆಯ ಒಂದು ಇದನ್ನು ಶ್ಲೋಕವನ್ನು ನೋಡಿಬಿಡೋಣ. ಮೊಟ್ಟ ಮೊದಲಿಗೆ ಆ 5 ಶ್ಲೋಕಗಳು ಬಂತಾರೆ, ಹೇಳ್ಕೊಂಡ್ಬಿಡೋಣ. ಭಾಳ ಜನ ಅರ್ಥ ಗೊತ್ತಿದೆಯಲ್ಲ, ಅದು ಹೇಳ್ಕೊಂಡ್ಬಿಡೋಣ. ಓಂ ಜಾಗೃತ್ ಸ್ವಪ್ನ ಸುಷುಪ್ತಿಭಿರ್ಭಜತಿ ನೋ ಕಂಚಿದ್ವಿಶೇಷಂ ಕ್ವಚಿತ್ ಜಾಗೃತ್ ಸ್ವಪ್ನ ಸುಷುಪ್ತಿಷು ಸ್ಫುರತಿ ಯಃ ಸಂವ್ಯಾಪ್ಯ ಸರ್ವಂ ಸ್ವಯಂ ಜಾಗೃತ್ ಸ್ವಪ್ನ ಸುಷುಪ್ತಿಭಿರ್ವ್ಯವಹೃತೋ ಯೋ ಮೂಢದೃಷ್ಟ್ಯಾ ಜನೈಃ ಜಾಗೃತ್ ಸ್ವಪ್ನ ಸುಷುಪ್ತಿ ಪಂಕವಿಧುರಂ
ನಾರಾಯಣಂ ತಂ ಭಜೆ ಅಂತಕ್ಕಂಥದ್ದು. ಇದು ಅದ್ಭುತವಾದ ಶ್ಲೋಕ, ಸ್ವಾಮಿಗಳ ರಚನೆ ಇದು. ಇರಲಿ. ಎರಡನೇದು, ಮಾಂಡೂಕ್ಯೆ ಸಂಗೃಹೀತಂ ಪ್ರಕಟಿತ ವಿಭವಂ ಗೌಡಪಾದೀಯಕೇಪಿ ವ್ಯಾಖ್ಯಾತಂ ಸ್ವೀಯ ಭಾಷ್ಯೆ ತದಪಿ ಚ ಬಹುಭಿರ್ವ್ಯಾಕೃತಂ ಸ್ವಸ್ವದೃಷ್ಟ್ಯಾ ದೃಷ್ಟ್ವೈತತ್ತತ್ವಬೋಧಂ ಪುನರಪಿ ವಿಮಲೀಕರ್ತು ಕಾಮಃ ಕೃಪಾಲುಃ ಯಃ ಕೃತ್ವಾ ಲೇಖಕಂ ಮಾಂ ವ್ಯತನುತ ವಿವೃತಿಂ ಶಂಕರಂ ತಂ ಪ್ರಪದ್ಯೆ. ಎಲ್ಲ ಸ್ವಾಮಿಗಳು ಹೇಳಿರ್ತಕ್ಕಂಥ ಮಾತು. ತ್ರಯಸ್ವಪ್ನಾಯೇತೆ ಜನಿ ಮೃತಿ ಜರಾ ರೋಗ ಭಯದ ಮುಧಾ ಬೋಧಾ ಬೋಧ ಪ್ರಮಣ ಪರಿವರ್ತನ ಪ್ರಪತನಾ ಪ್ರಮೇಯಾ ಸಂಪರ್ಕಾನ್ ನಿರವಧಿಕ ಚಿನ್ಮಾತ್ರವಪುಷಃ ಸ್ವರೂಪೇಣ ಜ್ಞಾತ ಸ್ವಜಮರ ಸೌಖ್ಯಂ ವಿದಧತಿ. ನೋಡಿ, ಇಲ್ಲಿ ಪ್ರಿಂಟ್ ಆಗಿರುವಾಗ ಈ 3ನೇ ಶ್ಲೋಕದಲ್ಲಿ ತ್ರಯಸ್ವಪ್ನಾಯೇತೆ ಜನಮೃತಿ ಜರಾರೋಗ ಭಯದ ಮುಧಾ ಅಂತ ಇದೆ. ಇದು ಸರಿಯಾಗಿದೆ, ಇಲ್ಲ ಪದದಲ್ಲೇನು ತಪ್ಪಿಲ್ಲ. ಆದರೆ ಅದು ವಿಂಗಡಣೆ ಮಾಡಿರ್ತಕ್ಕಂಥದ್ದು ತಪ್ಪು. ಇದು ಸ್ವಲ್ಪ ಕನ್ಫ್ಯೂಷನ್ಗೆ ಕಾರಣ ಆಗಿಬಿಡುತ್ತೆ. ಏನಾಗುತ್ತೆ, ಈ ಮುಧಾ ಅಂತ ಅನ್ನೋದನ್ನು ಇದು 2ನೇ ಪಾದಕ್ಕೆ ಬರಬೇಕದು. ಮುಧಾ ಬೋಧ ಅಂತ, ಅಲ್ಲಿ ಭ್ರಮಣ ಪರಿವರ್ತ ಪ್ರಪತನ ಅಂತ ಬರಬೇಕಲ್ಲಿ. ಯಾಕೆ ಅಂತಂದರೆ ಇದು ಇದೇನು ಹೀಗೆ ಇದೆ, ಮುಧಾ ಅಂತ ಇದೆಯಲ್ಲ, ಏನು ವಿಷಮ ವೃತ್ತವ ಅಂತ ನಾನು ಬಹಳ ಇದಾಗೋಯ್ತಿದ್ದು. ಆಮೇಲಿಂದ ಸ್ವಲ್ಪ ನಿಧಾನವಾಗಿ ಯಾಕೋ ಇವತ್ತು ಹೇಳಿದ್ದು ಅಷ್ಟು ಸರೋದಿಲ್ವಲ್ಲ ಅಂತ ನೋಡಿದಾಗ, ಅಯ್ಯಯ್ಯೋ ಇದು ಮುಧಾ ಅಂತ ಈ ಕಡೆ ಬರಬೇಕಾಗಿತ್ತು. ಈ ಕಡೆ ಬಂದಾಗ ಇದು ಯಾವ ವೃತ್ತ ಆಗುತ್ತೆ? ಪ್ರಸಿದ್ಧವಾದ ವೃತ್ತ, ತಮಗೆಲ್ಲರೂ ಪರಿಚಿತವಾಗಿರತಕ್ಕಂಥ ವೃತ್ತ ಯಾವುದು? ಶಿಖರಿಣಿ ವೃತ್ತ. ಶಿಖರಿಣಿ ವೃತ್ತ ಇರತಕ್ಕಂಥ ಒಂದು ನಿಬದ್ಧವಾಗಿರ್ತಕ್ಕಂಥ ಶ್ಲೋಕ, ಅದ್ಭುತವಾಗಿರ್ತಕ್ಕಂಥದ್ದು. ಶಿಖರಿಣಿ ಅಂದ ತಕ್ಷಣ ಜ್ಞಾಪಕಕ್ಕೆ ಬರತಕ್ಕಂಥದ್ದು ಯಾವುದು? ಸೌಂದರ್ಯ ಲಹರಿ, ಹೌದು ತಾನೆ? ಎಲ್ಲವೂ ಕೂಡ ಶಿಖರಿಣಿ ವೃತ್ತ ಇರತಕ್ಕಂಥ ಆ ವೃತ್ತ ನಿಬದ್ಧವಾಗಿದೆ ಈ ಶ್ಲೋಕ. ಇರಲಿ. ಮತ್ತು ಲಯ ವಿಕ್ಷೇಪರಹಿತಂ ನಿತ್ಯಂ ಚಿತ್ತಮಜಾಚಲಂ ಅನಾಭಾಸಂ ಹಿ ಚಿದ್ರೂಪಂ ಗುಹ್ಯಮೇತತ್ ಸನಾತನಂ. ಇಲ್ಲಿ ಅಷ್ಟೇ, ಲಯ ವಿಕ್ಷೇಪರಹಿತಂ ಅಂತಂದರು. ಈ ಲಯ ವಿಕ್ಷೇಪ ಅಂತಕ್ಕಂಥದ್ದು ಹೇಳಿದ್ನಲ್ಲ, ಈ ಲಯ ವಿಕ್ಷೇಪ ಅಂತಕ್ಕಂಥದ್ದು ಈ ಕಾರ್ಯಕಾರಣ ಅಂತ ಹೇಳಿಬಿಟ್ರು. ಅದು ಬಾಯಿ ಬಿಟ್ಟು ಈ ಒಂದು ಅವಿದ್ಯೆಗೆ ಸಂಬಂಧಪಟ್ಟಿಲ್ಲದೆ ಇದ್ದರೂ ಕೂಡ ಈ ವಾಚಸ್ಪತಿ ಮಿಶ್ರರು ಅದನ್ನು ಲಯ ವಿಕ್ಷೇಪ ಅಂತ ಕರೆದು, ಲಯ ಎಂದರೆ ಕಾರಣವಿದ್ಯೆ, ಕಾರಣ. ಲಯ ಅಂತಕ್ಕಂಥದ್ದನ್ನು ಕಾರಣವಿದ್ಯೆಗೂ, ವಿಕ್ಷೇಪ ಎಂಬತಕ್ಕಂಥದ್ದನ್ನು ಕಾರ್ಯಕ್ಕೆ, ಕಾರ್ಯವಿದ್ಯೆಗೂ ಅನ್ವಯಿಸಿ ಹೇಳಿದ್ದಾರೆ. ಅದರಿಂದ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಇದು ಒಪ್ಕೊಂಡಾಗ ಸ್ವಾಮಿಗಳು ಬರೆದಿದ್ದಾರೆ. ಅದೆಲ್ಲ ಇಲ್ಲಿ ಈ ಪರಿಭಾಷೆ ನಾವು ಓದ್ತೀವಲ್ಲ ಅದರಲ್ಲಿ ಬಂದಿದೆ, ಅದನ್ನೆಲ್ಲ ವ್ಯಕ್ತವಾಗಿದೆ. ನೋಡೋಣ ಅವೆಲ್ಲ ಹೀಗೆ. ಮತ್ತು ಈಗ ಪ್ರಕೃತ ಓಂ ಶಂಕರ ಶಂಕರ ಸಾಕ್ಷಾತ್ ಸ್ಮರಣಂ ಯಸ್ಯ ಮಾದೃಶಾಂ ರಹಸ್ಯ ವಿವೃತಿಂ ಕುರ್ಯಾತ್ ಜಯತ್ಯೇಕೋಂತರಾತ್ಮದೃಕ್. ಸುಲಭವಾಗಿದೆ, ಏನು ಕಷ್ಟ ಇಲ್ಲ. ಶಂಕರ ಶಂಕರ ಸಾಕ್ಷಾತ್. ಇಲ್ಲಿ ಶಂಕರರಿಗೆ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ, ಅದು ಶಂಕರ. ಎಂಥದ್ದು? ಒಂದು ಶಂಕರ ಅಂದ್ರೇನು? ಶಂ ಮಂಗಳಂ, ಕರ ಅಂದರೆ ಕರೋತಿ, ಇತಿ ಶಂಕರ. ಇಂತಹ ಮಂಗಳವನ್ನುಂಟು ಮಾಡುವ ಶಂಕರ ಇದ್ದಾನಲ್ಲ ಅವನು. ಯಸ್ಯ ಸಾಕ್ಷಾತ್ ಸ್ಮರಣಂ, ಅವನ ಒಂದು ಸ್ಮರಣೆ ಇದೆಯಲ್ಲ ಅದು ಏನು ಮಾಡುತ್ತೆ ಅಂದರೆ, ಎಂತಹ ಉಪನಿಷದ್ ವಾಕ್ಯಗಳ ಕಗ್ಗಂಟೆ ಇರಲಿ, ಅಭೇದ್ಯವಾದಂಥ ದುರ್ಗಮವಾದ ಕೋಟೆ ಇರಲಿ, ಯಾವುದು ಏನೂ ಅರ್ಥವಾಗೋದಿಲ್ಲಪ್ಪ ಏನು ವಾಕ್ಯ ಅಂತಕ್ಕಂಥ ಇದ್ದರೂ ಕೂಡ ಅವ್ರು ಯಾರವರು? ಮಾದೃಶಾಂ, ನನ್ನಂತಹವರು. ಯಾರು ಹೇಳ್ತಕ್ಕಂಥದ್ದು? ಸ್ವಾಮಿಪಾದರವರು. ನನ್ನಂತಹವನಿಗೆ ಇಂತಹ ಮಂಗಳವನ್ನುಂಟು ಮಾಡುವ ಈ ಶಂಕರ ಇದ್ದಾನಲ್ಲ, ಅವನನ್ನು ಒಂದು ಮಗನಿ ಸಾಕ್ಷಾತ್ತಾಗಿ ಸ್ಮರಣೆ ಮಾಡಿಕೊಂಡ್ಬಿಟ್ರೆ ಸಾಕು. ಏನಾಗುತ್ತೆ? ರಹಸ್ಯ ವಿವೃತಿಂ ಕುರ್ಯಾತ್.
ಎಲ್ಲ ರಹಸ್ಯವೂ ಕೂಡ, ಉಪನಿಷದ್ ವಾಕ್ಯಗಳ ರಹಸ್ಯವೂ ಕೂಡ ಏನಾಗುತ್ತೆ, ಬಯಲಾಗಿ ಬಿಡುತ್ತವೆ. ನೋಡಿ, ಕೇವಲ ಸ್ಮರಣೆ ಮಾತ್ರ, ಸ್ಮರಣ ಮಾತ್ರದಿಂದ, ಯಾವ ಶಂಕರನ ಸ್ಮರಣ ಮಾತ್ರದಿಂದ ಎಲ್ಲ ಕಗ್ಗಂಟು ಅಂದರೆ ವೇದಾಂತ ವಾಕ್ಯಗಳಿಗೆ ಸಂಬಂಧಪಟ್ಟ ಎಲ್ಲ ಕಗ್ಗಂಟುಗಳು ಕೂಡ ಬಿಡಿಸಿ ಹೋಗಿ ಬಿಡುತ್ತವೆಯೋ, ರಹಸ್ಯಗಳೆಲ್ಲವೂ ಕೂಡ ಅನಾವೃತವಾಗಿ ಬಿಡುತ್ತವೆಯೋ, ಅಂತಹ ಆ ಶಂಕರ ಇದ್ದಾನ ಕುರಿಯ ರಿವರ್ತಿಂಗ್ ಕುರಿಯಾತು ಜಯತ್ಯೇಕೋ ಅಂತರಾತ್ಮ. ಅವ್ರು ಯಾರು? ಆ ಶಂಕರ ಅಂತಂದರೆ ನಾವೇನೋ ಒಂದು ಆಕಾರ ಮಾಡಿದ್ದು ಅಂತಲ್ಲ, ಅವರು ಅಂತರಾತ್ಮ ದೃಕ್. ಅಂದರೆ ಎಲ್ಲವೂ ಕೂಡ ಇಲ್ಲಿ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದು ಅಂತರಾತ್ಮ ದೃಕ್. ಅಂತರಾತ್ಮ ದೃಕ್ ಅದೇನು? ಎಲ್ಲದಕ್ಕಿಂತ ಒಳಗೆ ಇದ್ದುಕೊಂಡು, ಅಂತರ ಆತ್ಮ ಒಳಗೆ ಇದ್ದುಕೊಂಡು, ಬೇಕಾದಷ್ಟು ಆತ್ಮಗಳಿದ್ದಾರಲ್ಲ ಹೊರಗಡೆ ಇದೆ. ನಾವು ತೈತಿರ ನೋಡ್ತಾ ಇದ್ದೇವೆ, ಅನ್ನಮಯಾತ್ಮ, ಪ್ರಾಣಮಯಾತ್ಮ, ಮನೋಮಯಾತ್ಮ, ವಿಜ್ಞಾನ, ಆನಂದಮಯಾತ್ಮ, ಅವರೆಲ್ಲರಿಗೂ ಒಳಗಡೆ ಇರ್ತಕ್ಕಂಥವ. ಹೀಗೆ ಇಂಥವನು, ಅವನು ಯಾರವನು? ಅಂತರಾತ್ಮ ದೃಕ್ ಅಂತೇಳಿ. ದೃಕ್ ಅಂತ ಹೇಳು, ಅವನು ಯಾವ ದೃಷ್ಟಿಯಿಂದ ನೋಡಿ ಯಾವತ್ತಿಗೂ ಕೂಡ ದೃಶ್ಯವಲ್ಲವೇ ಅಲ್ಲ. ಅವನು ಕೇವಲ ಬರೀ ದೃಕ್ ಅಂದರೆ ಸಾಕ್ಷಿ ಸ್ವರೂಪ. ಎಲ್ಲ ಅಧ್ಯಾರೋಪ ಸ್ವಾಮಿ. ಯಾವುದನ್ನ ನೋಡಿ ದೃಶ್ಯವಲ್ಲ, ಅವನು ಎಲ್ಲವನ್ನೂ ಕೂಡ ದೃಕ್ ಅಂದರೆ ಎಲ್ಲವನ್ನೂ ನೋಡ್ತಾ ಇದ್ದವನು, ನೋಡುವವನು ಅಂತ ಆಗ್ಬಿಟ್ರೆ ನೋಡೋದಕ್ಕೆ ವಿಷಯ ಇದಿರ್ತಾರೆ, ತನಗಿದ್ದ ಭಿನ್ನವ ನೋಡೋದು. ಈ ಮನಸ್ಸು ನೋಡಿ, ಆತ್ಮಸತ್ಯಾನುಬೋಧನ ಇತ್ತಲ್ಲ, ಹಾಗೆ ವಿಷಯವೇ ಇಲ್ಲದೆ ಇದ್ದರೆ ಯಾವ ಮನಸ್ಸು ಅಲ್ವಾ? ಹಾಗೆ ದೃಶ್ಯವೇ ಇಲ್ಲದೆ ಇದ್ದರೆ ಯಾವ ದೃಕ್? ಅವನಿಗೆ ದೃಕ್ ಅಂತ ಹೇಳೋಕ್ಕಾಗತ್ತೆ? ಅದೃಶ್ಯವೇ. ಅದ್ರ ಏನಂದರೆ ಹೇಳಬೇಕಷ್ಟೆ, ನಮಗೆ ಅರ್ಥವಾಗುವವರೆಗೆ ಇವೆಲ್ಲವೂ ಕೂಡ ಬೇಕೇ ಬೇಕು. ಒಂದು ಸಲ ಅರ್ಥವಾಯಿತು ಅಂತಂದರೆ ಹೇಗೆ ಅರ್ಥ ಆಗಬೇಕು? ಆ ಸಂಪ್ರದಾಯ ರೀತಿಯ ಅರ್ಥ ಆಗಬೇಕಷ್ಟೆ. ಬೇರೆ ಬೇರೆ ರೀತಿಯ ಅರ್ಥ ಮಾಡಿಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಫಲವಾಗಬಹುದು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅದಕ್ಕೆ ಬೇರೆ ಫಲ ಹೇಳಿದ್ದಾರಲ್ಲ, ಏನು ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ ಅಷ್ಟೇ. ಆದರೆ ಹೀಗೆ ಅರ್ಥ ಮಾಡಿಕೊಂಡಾಗ ಯಾವುದ್ರ ಆದರೂ ಕೂಡ ಒಂದು ಉಪಾಯ ಇದು ಹೇಳುತ್ತೆ. ಇಂತಹ ಎಲ್ಲರ ಅಂತರಾತ್ಮ ದೃಕ್, ಅಂತರಾತ್ಮನಾಗಿ ದೃಕ್ ರೂಪನಾಗಿರ್ತಕ್ಕಂಥ ಈ ಒಂದು ಶಂಕರ ಸಾಕ್ಷ ಅವನ ಸ್ಮರಣೆ ಇದೆಯಲ್ಲ, ಅದು ಎಲ್ಲ ವೇದಾಂತದ ಕಗ್ಗಂಟುಗಳನ್ನು ಬಿಡಿಸಿ ನಮಗೆ ಅನುಭವಕ್ಕೆ ತಂದು ಕೊಟ್ಟು ಏನು ಮಾಡುತ್ತೆ? ಅದು ನಮ್ಮನ್ನು ಉದ್ಧಾರ ಮಾಡುತ್ತೆ ಅಷ್ಟೇ. ಅದು ಜಯತ್ಯೇಕೋ ಇಂಥ ತತ್ವಕ್ಕೆ, ಶಂಕರ ತತ್ವಕ್ಕೆ ಜಯತಿ, ಜಯವಾಗುತ್ತೆ ಅಂತಕ್ಕಂಥದ್ದು. ಇದೊಂದು ಮಂಗಳ ಶ್ಲೋಕ, ಕಡೆಯ ಶ್ಲೋಕ. ಸ್ವಾಮಿಗಳು ಈ ಒಂದು ಕಾರಿಕೆಗೆ ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡಿ ಕೊನೆಯಲ್ಲಿ ಏನು ಹೇಳಿದ್ದಾರೆ? ಕೊನೆಯಲ್ಲಿ ಹೇಳಿರ್ತಕ್ಕಂಥದ್ದು, ನಮ್ಮ ಪರಮ ಗುರುಗಳಾಗಿರ್ತಕ್ಕಂತಹ ಯಾವ ಶಂಕರ ಭಗವತ್ಪಾದರ ಒಂದು ಕೃಪೆಯಿಂದ, ಸ್ಮರಣ ಮಾತ್ರದಿಂದ ನಾನು ಇಂತಹ ಒಂದು ಮಾಂಡೂಕ್ಯ ಉಪನಿಷತ್ತಿನಲ್ಲಿ, ಕಾರಿಕೆಗಳಲ್ಲಿ ಅಡಗಿರತಕ್ಕಂತಹ ರಹಸ್ಯವನ್ನು ಅನಾವರಣ ಮಾಡುವುದಕ್ಕೆ ಸಾಧ್ಯವಾಯಿತೋ, ಅಂತಹ ಶಂಕರನನ್ನು ನಾನು ನಮಿಸುತ್ತೇನೆ, ಭಜಿಸುತ್ತೇನೆ. ಅವರಿಗೆ ಜಯವಾಗಲಿ ಮತ್ತು ಮಂಗಳವಾಗಲಿ ಅಂತ ಹೇಳಿ ಈ ಒಂದು ಗ್ರಂಥವನ್ನು ಮುಗಿಸಿದ್ದಾರೆ. ಕೊನೆಯ ಪುಷ್ಪಿಕಾ ವಾಕ್ಯ ಒಂದು ಕೊನೆ ಓದಿಬಿಡ್ತಾರೆ ಅಂತ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರೇಣ್ಯ ಪೂಜ್ಯಪಾದ ಶ್ರೀಮಚ್ಛಂಕರ ಭಗವಚ್ಚರಣ ನಿರಂತರ ಸ್ಮರಣ ಪರಿಚಯವಾಪ್ತ ವೇದಾಂತ ಪ್ರವೇಶೇನ. ಒಂದೇ ವರ್ಡು. ಹೇಗೆ? ಶ್ರೀಮಚ್ಛಂಕರ ಭಗವಚ್ಚರಣ ನಿರಂತರ ಸ್ಮರಣ ಪರಿಚಯವಾಪ್ತ ವೇದಾಂತ ಪ್ರವೇಶೇನ. ನಾನು ಈ ವೇದಾಂತಕ್ಕೆ ಪ್ರವೇಶವನ್ನು ಮಾಡಿದ್ದೇನೆ. ಯಾವ ವೇದಾಂತ ಇದು? ಮಾಂಡೂಕ್ಯ ರಹಸ್ಯ, ಮಾಂಡೂಕ್ಯ ಕಾರಿಕೆ ಎಂಬತಕ್ಕಂತಹ ವೇದಾಂತ ಗ್ರಂಥವನ್ನು ಪ್ರವೇಶ ಮಾಡಿದ್ದೇನೆ. ಹೇಗೆ ಪ್ರವೇಶ ಮಾಡಿದ್ದೇನೆ? ನನಗೇನು ಬಲ ಅಂತಂದರೆ,
ಶ್ರೀಮತ್ ಶಂಕರ ಭಗವತ್ ಚರಣ ನಿರಂತರ ಸ್ಮರಣ. ಆ ಶಂಕರ ಭಗವತ್ಪಾದರವರ ಚರಣ ಕಮಲಗಳನ್ನು ನಿರಂತರವಾಗಿ ಸ್ಮರಣೆ ಮಾಡಿ ಮತ್ತೆ ಅದರ ಪರಿಚಯದಿಂದ ಅದರಲ್ಲೇ ಇದ್ದು ಪರಿಚಯ ಅದರಲ್ಲೇ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದರಿಂದ ಅವಾಪ್ತ ವೇದಾಂತ ಅವಾಪ್ತ. ಅದರಿಂದ ನನಗೆ ಬಂತು ಅವಾಪ್ತ ಪಡ್ಕೊಂಡೆ. ಇಲ್ಲಿ ಏನು ಪಡ್ಕೊಂಡೆ? ವೇದಾಂತಕ್ಕೆ ಪ್ರವೇಶವನ್ನು ಪಡ್ಕೊಂಡೆ. ನೋಡಿ, ಇಷ್ಟೆಲ್ಲ ಪ್ರವೇಶ ಪಡ್ಕೊಂಡೆ. ಅದಕ್ಕೇನು ಶ್ರೀಮತ್ ಶಂಕರ ಭಗವತ್ ಚರಣ ನಿರಂತರ ಸ್ಮರಣ ಪರಿಚಯವಾಪ್ತ ವೇದಾಂತ ಪ್ರವೇಶೇನ. ಹೇಗೆ ವಾಕ್ಯಗಳು ಹೇಗೆ ಜೋಡಿಸ್ಯಾರ ನೋಡಿ. ಅದು ಪುಷ್ಪಿಕಾ ವಾಕ್ಯ ಇರ್ಬೋದು, ಅಥವಾ ಉಪೋದ್ಘಾತ ಇರ್ಬೋದು, ಮಧ್ಯ ಎಲ್ಲರೂ ಇರ್ಬೋದು. ಅದು ಪ್ರವೇಶೇನ ಶ್ರೀ ಬೋಧಾನಂದೇಂದ್ರ ಸರಸ್ವತಿ ಶಿಷ್ಯ. ಇದು ಅವರ ಗುರುಗಳು, ದೀಕ್ಷೆ ಕೊಟ್ಟ ದೀಕ್ಷಾ ಗುರುಗಳು. ಬೋಧಾನಂದೇಂದ್ರ ಸರಸ್ವತಿ ಶಿಷ್ಯ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತ್ಯಾಖ್ಯೇನ ಭಿಕ್ಷುಣ. ಸಚ್ಚಿದಾನಂದೇಂದ್ರ ಸರಸ್ವತಿ ಎಂಬ ಹೆಸರಿನ ಭಿಕ್ಷು ಸನ್ಯಾಸಿ. ಭಿಕ್ಷುವಿನಿಂದ ಪ್ರಣೀತಾಯಾಮ್ ಅಂದರೆ ಅವನಿಂದ ರಚನೆ ಮಾಡಲ್ಪಟ್ಟಿರ್ತಕ್ಕಂತಹ ಮಾಂಡೂಕ್ಯ ರಹಸ್ಯ ವಿವೃತವು. ಈ ಮಾಂಡೂಕ್ಯ ರಹಸ್ಯ ವಿವೃತಿಯಲ್ಲಿ ಚತುರ್ಥಂ 4ನೆಯ ಅಲಾತಶಾಂತಿ ಪ್ರಕರಣಂ. ಅಲಾತಶಾಂತಿ ಪ್ರಕರಣ 4ನೇ ಪಾಠ. ಇಲ್ಲಿ ಸಮಾಪ್ತಮ್ ಅಂತ ಸಾಮಾನ್ಯವಾಗಿ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈ ಸಮಾಪ್ತಮ್ ಅಂತ ಹಾಕೋದು ಈಚೆಗೆ ಬಂದಿರತಕ್ಕಂಥದ್ದು ಇವೆಲ್ಲ. ಈಗ ಒಂದು 500-600 ವರ್ಷಗಳ ಹಿಂದೆ ಮುಂದೆ ಎಲ್ಲ ಇರಲಿಲ್ಲ. ಇತಿ ಅಂತ ಬಂದ ಮೇಲೆ ಅಷ್ಟಕ್ಕೆ ಅದಕ್ಕೆ ಸಮಾಪ್ತಿ ಅಲ್ವೇ. ಮತ್ತೆ ಇಲ್ಲಿ ಇತಿ ಮಾಂಡೂಕ್ಯ ರಹಸ್ಯ ವಿವೃತಿ ಅಷ್ಟೆ. ಇದು ಅಲಾಶಾಂತಿ ಪ್ರಕರಣ ಆಯಿತು. ಅಲ್ಲಿಗೆ ಮಾಂಡೂಕ್ಯ ರಹಸ್ಯ ವಿವೃತಿಯು ಕೂಡ ಇಲ್ಲಿಗೆ ಸಮಾಪ್ತಿಯಾಯಿತು, ಮುಗಿಯಿತು ಎಂಬತಕ್ಕಂಥದ್ದು. ಓಂ ಶ್ರೀಮತ್ ಶಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ. ಇಲ್ಲಿ ಈ ಒಂದು 4-5 ವರ್ಷಗಳಿಂದಲೂ ಕೂಡ ನಾವು ಯಾವುದನ್ನು ಪುಣ್ಯವನ್ನು ಅಧ್ಯಯನ ಮಾಡಿದ್ದೇವೆ, ನಮ್ಮ ಅರ್ಥವಾಯಿತು. ಈ ಎಲ್ಲದಕ್ಕಿಂತ ಮುಖ್ಯವಾದದ್ದು ಶಂಕರ ಭಗವತ್ಪಾದರಾಗಲಿ, ಗೌಡಪಾದರಾಗಲಿ, ಸಚ್ಚಿದಾನಂದೇಂದ್ರ ಸರಸ್ವತಿಗಳಾಗಲಿ, ಅವರೆಲ್ಲರೂ ಕೂಡ ಮುಖ್ಯರಾದವರೇ ನಮಗೆ. ಹೌದು ತಾನೆ? ಮುಖ್ಯರಲ್ಲ, ಪ್ರಾಮುಖ್ಯರಾದವರು. ಮತ್ತು ಅಷ್ಟಿದ್ದರೂ ಕೂಡ ಇವಕ್ಕೆಲ್ಲದಕ್ಕೂ ನಾನು ಹೇಳಬೇಕಾದ್ರೆ ಮಾಡಬೇಕು, ಒಂದು ಬಲ ಬೇಕು. ಯಾವ ಬಲ ಅದು? ಯಾವ ಬಲ ಅಂತಂದರೆ ನೀವೆಲ್ಲ ಕೇಳ್ತಾ ಇದ್ದೀರಲ್ಲ, ಒಂದು 10-12 ಜನ, ಅದೇ ಬಲ. ಯಾಕೆ? ಇಂತಹ ಒಂದು ಗ್ರಂಥ ಇದು ಸಾಮಾನ್ಯ ಎಲ್ಲ ಇವಾಗ ಇನ್ಸ್ಟೆಂಟ್. ಇವಾಗ ಭಗವದ್ಗೀತೆ 1 ಅಧ್ಯಾಯ 1 ವಾರದಲ್ಲಿ ಮುಗಿಸ್ತಾರೆ. ಮಾಂಡೂಕ್ಯ 1 ವಾರ, ತೈತ್ತಿರೀಯ ಎಲ್ಲ ಒಂದೊಂದು ವಾರ, ಸಪ್ತಾಹ 1 ವಾರದಲ್ಲಿ ಮುಗಿಸ್ಬಿಡ್ತಾರೆ. ಅಂಥದ್ರಲ್ಲಿ ಈ 4-5 ವರ್ಷ ನಿರಂತರವಾಗಿ ನೋಡಿ, ಇದು ಒಂದೊಂದು ಕಡೆ ಚೆನ್ನಾಗಿದೆ, ಒಂದೊಂದು ಕಡೆ ತುಂಬ ತರ್ಕ ಪ್ರಧಾನವಾದದ್ದು, ಬೌದ್ಧರ ವಿಚಾರ ತರ್ಕ. ಇಂತಹ ಗ್ರಂಥ ಅದು ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥದ್ದು. ಸಂಸ್ಕೃತ ಭಾಷೆಯಲ್ಲಿ ಇರತಕ್ಕಂಥ ಈ ಒಂದು ಗ್ರಂಥವನ್ನು ಇದುವರೆಗೆ ತಾವು ಕೇಳಿದ್ದೀರಿ, ಒಂದು ದಿವಸ ಬಿಡದೆ ಅಂತಂದರೆ ಅದಕ್ಕಿಂತ ಇನ್ನೊಂದು ಹೆಚ್ಚಿನ ವಿಷಯ ಇನ್ನೊಂದು ಖಂಡಿತ ಇಲ್ಲ. ಆದ್ದರಿಂದ ಇಷ್ಟು ದಿವಸ ಕೇಳಿರತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ನನ್ನ ಒಂದು ಅನಂತ ವಂದನೆಗಳು, ನಮಸ್ಕಾರಗಳು, ಧನ್ಯವಾದಗಳು. ಮತ್ತು ನಾನು ಏನಾದರೂ ಈ ಮಾಂಡೂಕ್ಯ ರಹಸ್ಯ ವಿವೃತಿ ನಿಮಗೆ ಗೊತ್ತು ಹೇಗಿದೆ, ಇದರ ಒಂದು ಪದ ವಿಶ್ಲೇಷಣೆ, ಪದಬಂಧ ಹೇಗಿದೆ, ಅವೆಲ್ಲ ಇವನ್ನು ತಮಗೆಲ್ಲ ಗೊತ್ತಿದೆ. ಇದು ನನಗೆ ಹೊಳೆದು ಈ ತಮ್ಮ ಮುಂದೆ ಏನಾದ್ರು ಹೇಳಬೇಕಾದ್ರೆ ಅದರ ಒಂದು ಗ್ರಾಹ್ಯವಾದ ಒಂದು ಅಂಶ ಏನಾದ್ರು ಇದೆ ಅಂತ ಆದರೆ ನನಗೆ ಎಷ್ಟು ಸಾರಿ ಅನುಭವಕ್ಕೆ ಬಂದಿದೆ ಗೊತ್ತೇನಿದು. ಏನು ಅಂದರೆ ನನಗೇನು ಗೊತ್ತು, ಏನಪ್ಪ ಅರ್ಥ ಅಲ್ಲ. ಇದ್ದಕ್ಕೆ ಇದ್ದ ಹಾಗೆಯೇ ಇವಾಗ ಇಲ್ಲಿ ಬಂದು ಕೂತ್ಕೊಂಡಾಗ ಏನಿಲ್ಲ, ಬಹಳ ಏನು ಚೆನ್ನಾಗಿ ಯಾವ ಸಂಶಯಕ್ಕೂ ಎಡೆ ಬಾರದಂತೆ ಏನೋ ನನ್ನ ಬುದ್ಧಿ ಹೊಳೆದು ಬಿಡ್ತದೆ. ಎಷ್ಟೋ ಸರಿ ಈಗಿನ ಸರಿ ನನ್ನ ಚೆನ್ನಾಗಿ ಅನುಭವ.
ಎಷ್ಟೋ ಸರಿ ಆಗಿದೆ. ಓಹೋ! ನಾನೇ ಈ ಪಾಠ ಆದಮೇಲೆ ನಾನು ಒಂದು ಸಲ ನೋಡಿರ್ತೀನಿ. ಇವತ್ತು ಪಾಠ ಹೇಗಾಯಿತು? ಚೆನ್ನಾಗಾಯ್ತಾ? ಇಲ್ಲ ಇಲ್ವಾ? ಏನಾದ್ರು ತಪ್ಪು ಹೇಳಿದ್ನಾ? ಅಂತ ಯೋಚನೆ ಮಾಡ್ತೀನಿ. ಹಾಗೆ ಯೋಚನೆ ಮಾಡಿದಾಗ ನನಗೆ ಓಹೋ! ಏನಪ್ಪ ಇವತ್ತು ಈ ವಿಚಾರ ಹೇಗೆ ನನ್ನ ಬಾಯಿಂದ ಬಂತು? ಎಷ್ಟೋ ವಿಚಾರ ಬಂದಿರ್ಬೋದು. ಅದು ಬಾಯಿಂದ ಬಂತು ಅಂದ್ರೆ ಇದಕ್ಕೆ ಕಾರಣ ಯಾರು? ಅಂತಂದರೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು. ಮತ್ತು ಜಗದ್ವಂದ್ಯರಾದ ಜಗದ್ಗುರುಗಳಾಗಿರತಕ್ಕಂತಹ ಶಂಕರ ಭಗವತ್ ಪೂಜ್ಯಪಾದರು. ಇವರಿಬ್ಬರ ಅನುಗ್ರಹ, ಆಶೀರ್ವಾದದ ಬಲದಿಂದ ನಾನು ಇಷ್ಟು ದಿವಸ ಹೇಳಿದ್ದೇನೆ. ತಾವು ಇಷ್ಟು ದಿವಸ ಆ ಒಂದು ಅನುಗ್ರಹ ಆಶೀರ್ವಾದದಿಂದಲೇ ತಾವು ಕೇಳಿದ್ದೀರಿ. ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಗ್ರಂಥಕ್ಕೆ ಮಂಗಳವನ್ನು ಹೇಳೋಣ. ಮತ್ತು ಮುಂದಿನ ವಾರ ಮುಂದಿನ ವಾರ ಇದೆ ಪೂರ್ತಿ ಸೂತ್ರ ಭಾಷ್ಯವನ್ನೇ ಮಾಡೋಣ. ಅದರ ಮುಂದಿನ ವಾರದಿಂದ ಇದೇ ನಮ್ಮ ಶ್ರೀ ಶ್ರೀ ಸ್ವಾಮಿಪಾದರವರು ಬರೆದಿರುವ